ಹಾಯ್ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಸದ್ಯಕ್ಕೆ ನೀವು ನೋಡ್ತಿದ್ದೀರಾ ಕರ್ನಾಟಕದಲ್ಲಿ SIT ದೊಡ್ಡ ಮಟ್ಟದಾದಂತಹ ಒಂದು ತನಿಖೆಯನ್ನ ಮಾಡಲಿಕ್ಕೆ ಶುರು ಮಾಡಿದೆ ಧರ್ಮಸ್ಥಳದಲ್ಲಿ. ಆದ್ರೆ ಇಷ್ಟು ದಿನಗಳ ಕಾಲ ಮಲ್ಕೊಂಡಿದ್ದಂತಹ ಮೀಡಿಯಾಗಳು ಈಗ ಚಡ್ಡಿ ಹಾಕೊಂಡು ಮೇಲೆ ಎದ್ದುಬಿಟ್ಟಿದ್ದಾವೆ. ಅದರಲ್ಲೂ ಕೂಡ ಕೆಲ ಮೀಡಿಯಾಗಳಂತೂ ಸೂಟ್ ಕೇಸ್ಗಳನ್ನ ಇಸ್ಕೊಂಡು ಬಾಯಿಗೆ ಬಂದಂತೆ ಮಾತಾಡ್ತಿರೋದನ್ನ ನಾವು ನೋಡಿರ್ತೀವಿ. ಸೊ ಪವರ್ ಟಿವಿಯಲ್ಲಿ ಬರುವಂತಹ ಒಬ್ಬ ರಾಕೇಶ್ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿ ಸಮೀರ್ ಅವರ ಬಗ್ಗೆ ಎಷ್ಟು ಹಲ್ಕವಾಗಿ ಮಾತಾಡಿದ್ದಾನೆ, ಎಷ್ಟು ಕಚಡವಾಗಿ ಮಾತಾಡಿದ್ದಾನೆ ಅಂದ್ರೆ ಅವನ ಮಾತುಗಳು ಒಂದೊಂದಾಗಿ ಕೇಳ್ತಾ ಇದ್ರೆ ವಿಡಿಯೋ ನೋಡ್ತಿರೋರು ಅಥವಾ ಟಿವಿ ನೋಡ್ತಿರೋರು ಎದ್ದು ಹೋಗಿ ಅವನಿಗೆ ಮೆಟ್ಟಲ್ಲಿ ರಪ್ಪನಿಗೆ ಹೊಟ್ಬಿಡ್ತಾರೆ. ಸೊ ಅಂತಹ ಒಂದು ಮಾತನ್ನ ಆಡ್ತಾನೆ. ಅವನ ಮಖಕ್ಕೆ, ಅವನು ಜರ್ನಲಿಸ್ಟ್ ಅಂತೆ, ಅವನ ಮಖಕ್ಕೆ ಕ್ಯಾಕರ್ಸ್ ಉಗಿತಿದ್ದಾರೆ ಜನಗಳು. ಸೊ ಗಂಡಸ್ತನ ಇಲ್ದೇನೆ ತನ್ನ ಕಮೆಂಟ್ಸ್ ಗಳನ್ನ ಆಫ್ ಮಾಡಿಕೊಂಡು ಬಾಯಿಗೆ ಬಂದಂತೆ ಒಬ್ಬ ಯೂಟ್ಯೂಬರ್ ಬಗ್ಗೆ ಮಾತಾಡ್ತಿದ್ದಾನೆ ಈ ಒಬ್ಬ. ಸೊ ಇವನ ಬಗ್ಗೆ ನಾನು ಹೇಳ್ಕೋತಾ ಹೋಗ್ತೀನಿ. ಮೊದಲನೇದಾಗಿ ಇವನು ಸಿಕ್ಕಾಪಟ್ಟೆ ಕೆಟ್ಟ ಮಾತುಗಳನ್ನ ಆಡ್ತಾನೆ. ಕಚಡ ನನ್ನ ಮಗ, ಲೋಫರ್ ನನ್ನ ಮಗ, ಮುಲ್ಲಾ ನನ್ನ ಮಗ, ತಿಮ್ರೊಡ್ಡಿನ ತಾತ ಅನ್ನು, ಮಟನ್ ನನ್ನ ಅಪ್ಪ ಅನ್ನು, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ, ನಿನ್ನ ಅಪ್ಪನಿಗೆ ನೀನು ಹುಟ್ಟಿಲ್ಲ ಅಂತ ನಾನು ಪ್ರೂವ್ ಮಾಡ್ಲಿಕ್ಕೆ 3-4 ಜನನ ತಂದು ಇಡ್ತೀನಿ, ಆಗ ನೀನು ಒಪ್ಕೋ ಅಂತ ಹೇಳ್ತಾನೆ. ಅದಷ್ಟೇ ಅಲ್ಲದೆ ತಿಮ್ರೊಡ್ಡಿ ನಿಮ್ಮ ಅಪ್ಪನ, ಮಟನ್ನ ನಿಮ್ಮ ಅಪ್ಪನ ಅಂತಾನು ಕೂಡ ಕೇಳ್ತಾನೆ. ಹರಾಮ್ ಕೋರ್, ನಿನ್ನ ಅಪ್ಪನೇ ದೊಡ್ಡ ಹರಾಮ್ ಕೋರ್ ಅಂತಾನು ಅಂತಾನೆ. ಅಷ್ಟೇ ಅಲ್ಲ, ನಿನ್ನ ಅಪ್ಪ ತಿಮ್ರೋಡಿ ಅಂತ ನಿನಗೆ ಪ್ರೂವ್ ಮಾಡ್ತೀನಿ ಅಂತಾನು ಕೂಡ ಒಂದು ಚಾಲೆಂಜ್ ಹಾಕ್ತಾನೆ. ಹೆಣ ಹೂತಾಗ್ತಿದ್ದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ, ನಿನಗ್ ಮಾತ್ರ ಹೇಗೋ ಗೊತ್ತಾಯ್ತು, ಸಮೀರ್ ಮುಲ್ಲಾ ನನ್ನ ಮಗನೇ ಅಂತಾನು ಕೂಡ ಸಮೀರ್ಗೆ ಹಿಗ್ಗ ಮುಗ್ಗ ಬೈತಾನೆ. ಸೊ ನಾನು ಮೊದಲನೇದಾಗಿ ಹೇಳೋದು, ಈ ರಾಕೇಶ್ ಶೆಟ್ಟಿ ಇಷ್ಟು ದಿನಗಳ ಕಾಲ ಮಲ್ಕೊಂಡಿದ್ನೋ ಖಂಡಿತ ಗೊತ್ತಿಲ್ಲ. ಇವನು ನಿಜವಾದ ಗಂಡಸೆ ಆಗಿದ್ರೆ ತನ್ನ ವಿಡಿಯೋದಲ್ಲಿ ಕಮೆಂಟ್ ಅನ್ನ ಆನ್ ಮಾಡ್ಬೇಕಿತ್ತು. ಇವನು ತನ್ನ ವಿಡಿಯೋಗಳನ್ನ, ತನ್ನ ಕಮೆಂಟ್ಗಳನ್ನ ಎಲ್ಲಾನು ಕೂಡ ಬ್ಲಾಕ್ ಮಾಡಿಕೊಂಡು ಬಾಯಿಗೆ ಬಂದಂತೆ ಮಾತಾಡ್ತಾನೆ. ಒಂದು ಹೆಣ್ಣಿಗೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ, ಇವನು ಜಾತೀಯತೆನ ಮಧ್ಯದಲ್ಲಿ ತಂದು ಮಾತಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇವನು ಅವರ ಅಪ್ಪನ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾನೆ. ಅದ್ರ ಜೊತೆಗೆ ಯಾರ್ಯಾರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರಿಗೆಲ್ರಿಗೂ ಕೂಡ, ಅವರ ತಾಯಂದ್ರಿಗೂ ಕೂಡ ಸೂಳೆಯ ಪಟ್ಟವನ್ನ ಏರಿಸ್ತಾ ಇದ್ದಾನೆ. ಇಂತಹ ಚಪ್ಪರ್ ನನ್ನ ಮಗನಿಗೆ ಮೆಟ್ಟಲ್ಲಿ ಹೊಡಿಬೇಕು. ಈ ಹಿಂದೆ ಇವನಿಗೆ ಒಬ್ಬ ಮಹಿಳೆ ವಿಡಿಯೋದಲ್ಲಿ ಮೆಟ್ಟಲ್ಲಿ ಹೊಡೆದಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಅದನ್ನ ಮರೆತು ಬಿಟ್ಟಿದ್ದಾನೆ. ಇವನ ಜೊತೆಗೆ ಇನ್ನೊಬ್ಬ ಕುತ್ಕೋತಾನೆ, ಅವನು ಗಂಡಸೋ ಹೆಂಗಸೋ ಒಂದು ಗೊತ್ತಾಗ್ತಿಲ್ಲ. ಇವನೇನೋ ಮಾತಾಡ್ತಿದ್ರು ಕೂಡ ಅದಕ್ಕೆ ತಲೆ ಅಲ್ಲಾಡ್ಸ್ಕೊಂಡು ಕೂತಿರ್ತಾನೆ. ಅವನಿಗೂ ಕೂಡ ತಾಯಿ ಇದ್ದಾರೆ, ಅವನಿಗೂ ಕೂಡ ತಂಗಿ ಅಥವಾ ಚಿಕ್ಕಪ್ಪ ಎಲ್ಲ ಇರ್ತಾರೆ. ಅವನ ಪಕ್ಕದಲ್ಲಿ ಕೂತ್ಕೊಂಡು ಹಾಗೆ ಮಾತಾಡ್ಬೇಕಾದ್ರೆ ಅವನಿಗೆ ತಲೆ ಅಲ್ಲಾಡ್ಸ್ತಾನೆ ಅಂದ್ರೆ ಇವನು ತಲೆ ಹಿಡಿಯೋ ನನ್ನ ಮಗನೇ ಇರಬೇಕು. ಅದ್ರ ಜೊತೆಗೆ ರಾಕೇಶ್ ಶೆಟ್ಟಿಗೆ ತಾಯಿ ಇದಾರೋ ಹೆಂಡತಿ ಇದಾರೋ ಗೊತ್ತಿಲ್ಲ. ರಾಕೇಶ್ ಶೆಟ್ಟಿಯ ತಂದೆ ಸಮೀರ್ ಯಾಕೆ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಅದ್ರ ಜೊತೆಗೆ ರಾಕೇಶ್ ಶೆಟ್ಟಿಗೆ ನುಡಿದಂತಹ ಯಾರ್ಯಾರು ಹೆಣ್ಮಕ್ಳು ಇದಾರೋ ಅವರ ತಂದೆ ಆಗಿರ್ಬೋದು, ಅವರ ಗಂಡನು ಸಮೀರ್ ಯಾಕೆ ಆಗಿರ್ಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿನ ಕೂರಿಸ್ಕೊಂಡು ಅವನ ತಾಯಿಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದಾಗಿರ್ಬೋದು, ಯಾರೋ ಒಂದು ಹೋರಾಟನ ಮಾಡ್ತಿದ್ದಾರೆ, ಒಂದು ಕೊಲೆಯ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋ ಯೋಗ್ಯತೆ ಅಂತೂ ನಿನಗಿರ್ಲಿಲ್ಲ. ನೀನು ಗಂಡಸಾಗಿದ್ರೆ ಈಗ ಒಂದು ತಿಂಗಳಿಂದ ಅದನ್ನ ಹೋರಾಟಗಳು ಬರ್ತಿತ್ತು, ಆಗ ನಿನಗೆ ಎದ್ದೇಳಕ್ಕಾಗಿಲ್ಲ. ಈಗ ಒಂದು ಸೂಟ್ ಕೇಸ್ ಬಂದು ಬಿದ್ದಿದೆ ಅನ್ಸುತ್ತೆ, ಕಮೆಂಟ್ ಅನ್ನ ಆಫ್ ಮಾಡ್ಕೊಂಡು ನಾಯಿ ತರ ಮಾತಾಡ್ತೀವಲ್ಲ, ಹಲ್ಕ ನನ್ನ ಮಗನೇ. ನೀನು ಗಂಡಸೇ ಆಗಿದ್ರೆ ಆ ಕಮೆಂಟ್ ಅನ್ನ ಓಪನ್ ಮಾಡ್ಬಿಟ್ಟು ಜನಗಳು ಏನ್ ನಿನಗೆ ಕಮೆಂಟ್ ಹಾಕ್ತಾರೆ ಅಂತ ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡುವಂತ ಕೆಲಸಗಳನ್ನ ಮಾಡು. ಈ ಹಿಂದೆ ನಿನ್ನಂತ ಹಲ್ಕ ಕೆಲಸಗಳು ಏನೇನ್ ಮಾಡಿದ್ಯಾ ಅಂತ ಹೇಳಿ ನಮ್ಮ ಲಾಯರ್ ಜಗದೀಶ್ ಅವರು ಇತ್ತೀಚೆಗೆ ಹೇಳಿದಾರೆ, ಒಂದು ವಿಡಿಯೋನು ಕೂಡ ಮಾಡಿ ಬಿಟ್ಟಿದ್ದಾರೆ ನಿನ್ಗೋಸ್ಕರ ಅಂತ. ನೀನೇನು ಹಲ್ಕ ಕೆಲಸ ಮಾಡಿದ್ಯಾ, ನಿನ್ ಚಾನಲ್ ಹೇಗ್ ನಡೆಸ್ತಿದ್ಯಾ, ನಿನಗೆ ಯಾರ್ಯಾರು ಸೂಟ್ ಕೇಸ್ ತಂದು ಕೊಡ್ತಿದ್ದಾರೆ ಎಲ್ಲನೂ ಕೂಡ ಅವರ ಬಳಿ ಇದೆ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಅದು ಎಲ್ಲಾದ್ರೂ ಬಂದ್ರೆ ನೀನು ಬೆತ್ತಲಾಗೋದು ಗ್ಯಾರಂಟಿ ಇದೆ. ನೀನ್ ಅಂತಹ ದೊಡ್ಡ ಗಂಡಸೇ ಆಗಿದ್ರೆ, ನೀನ್ ಅಂತಹ ದೊಡ್ಡ ಮೇಧಾವಿನೇ ಆಗಿದ್ರೆ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿಯೋನು ಆಗಿದ್ರೆ ಸಮೀರನ್ನು ತಂದು ಕೂರಿಸ್ಕೊ, ತಿಮ್ರೊಡ್ಡಿಯನ್ನು ತಂದು ಕೂರಿಸ್ಕೊ, ಮಟನ್ ಅನ್ನು ತಂದು ಕೂರಿಸ್ಕೊ, ಆಮೇಲೆ ನೀನು ಮಾತಾಡು. ನಿನ್ನ ಜೊತೆ ಇರುವಂತಹ ಸಂಘಬಿಲ್ಲನ್ನ ಹಾಕೊಂಡು ನಿನಗೆ ಹೇಗೆ ಬೇಕೋ ಹಾಗೆ ಮಾತಾಡ್ಕೊಂಡು, ನಿನಗೆ ಏನ್ ಬೇಕೋ ಅದನ್ನೇ ಕಮೆಂಟ್ ಅನ್ನ ಹೊಡ್ಕೊಂಡು ಅಸಹ್ಯವಾಗಿ ತಮ್ಲೆಂಗ ಹಾಕೊಂಡು ಇನ್ನೊಂದು ತಾಯಿಗೆ, ಅವನ ತಂದೆಗೆ ಅಸಹ್ಯವಾಗಿ ಮಾತಾಡುವಂತಹ ನೀನು ಒಬ್ಬ ಮಗನ, ನೀನು ಒಬ್ಬ ಗಂಡಸ, ನೀನು ಒಬ್ಬ ಗಂಡ ಆಗಕ್ಕೆ ಲಾಯಕ್ಕಿದ್ಯಾ ನೀನು? ನಿನ್ನ ಹೆಂಡತಿ, ನಿನ್ನ ಮಕ್ಕಳನ್ನ ನೋಡ್ಕೊ. ನಿನ್ನ ಹೆಂಡತಿಗೆ ಯಾರೋ ಬೇರೆ ಗಂಡ ಅಂತ ಹೇಳಿದ್ರೆ ನಿನಗೆ ಹೇಗಾಗುತ್ತೋ, ನಿನ್ನ ತಾಯಿಯ ಗಂಡನನ್ನ ಅಥವಾ ನಿನ್ನ ತಂದೆಯನ್ನ ಬೇರೆ ಯಾರಿಗೋ ತಂದೆ ಅಂತ ಹೇಳಿದ್ರೆ ನಿನಗೆ ಹೇಗಾಗುತ್ತೋ ಹಾಗೆ ಎಲ್ರಿಗೂ ಕೂಡ ಆಗುತ್ತೆ. SIT ತನಿಖೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಮಧ್ಯದಲ್ಲಿ ನಿಂದೇನೋ ಗಂಟೆ ಅಲ್ಲಾಡ್ಸಕ್ ಬರ್ತಿದ್ಯಾ? ಹಂಚ್ಕೊಂಡಿರ್ಬೇಕು. ಇಷ್ಟು ದಿವಸ ಹೇಗೆ ಇದ್ದೆ ಹಾಗೆ ಇವಾಗ್ಲೂ ಕೂಡ ಇರು. SIT ತನಿಖೆಯನ್ನ ಮಾಡುತ್ತೆ, ವರದಿಯನ್ನ ತಂದು ಸರ್ಕಾರಕ್ಕೆ ಕೊಡುತ್ತೆ. ಆ ವರದಿ ಏನ್ ಬರುತ್ತೋ ಅದನ್ನ ನೋಡ್ಬೇಕಾಗುತ್ತೆ. ಅದಕ್ಕೂ ಮೊದಲು ನೀನ್ ಯಾವ ದೊಡ್ಡ ತೋಳಾಂಡಿ ಅಂತ ಹೇಳಿ ಮಾತಾಡಕ್ ಬರ್ತಿದ್ಯಾ ಇಲ್ಲಿ? ಈಗ ಮುಚ್ಕೊಂಡು ಎಷ್ಟು ದಿವಸ ಹೆಂಗಿದ್ರಿ, ಬಾಯಿ ಮುಚ್ಕೊಂಡಿದ್ರಿ ತಾನೆ, ಹಾಗೆ ಇದ್ಬಿಡ್ಬೇಕು. ಇಲ್ಲ ಗಾಂಚಲಿ ಮಾತಾಡ್ಲಿಕ್ಕೆ ಬರಬಾರ್ದು. ಯಾಕಂದ್ರೆ ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಜೊತೆಗೆ 100 ಹೆಣಗಳು ಅನಾಥವಾಗಿ
ಶವವಾಗಿ ಬಿದ್ದಿದೆ. ಅದನ್ನ ಪ್ರಶ್ನೆ ಮಾಡ್ತಿರುವಂತಹ ವ್ಯಕ್ತಿಯ ಬಗ್ಗೆ, ಅವರ ತಾಯಿಯ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಿಲ್ಲ. ನೀನು ಒಬ್ಬ ಗಂಡಸನಲ್ಲಿ ಗುಗ್ಗು ನನ್ನ ಮಗನೇ, ನಿನಗೆ ತಾಕತ್ತಿಲ್ದಿರೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಕಮೆಂಟ್ ಅನ್ನ ಆಫ್ ಮಾಡ್ಕೊಂಡಿದ್ಯಲ್ಲೋ, ಜನಗಳು ನೀನು ಕಮೆಂಟ್ ಆನ್ ಮಾಡ್ಕೊಂಡ್ರೆ ಕ್ಯಾಕರ್ಸಿ ಹೇಗೆ ಮಕ್ಕಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಿನಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಕೆಟ್ಟದಾಗಿ ನಿನಗೆ ಕ್ಯಾಕರ್ಸಿ ಮಕ್ಕಕ್ಕೆ ಹೋಗಿದ್ದಾರೆ. ನಿನ್ನ ಯೋಗ್ಯತೆ ಏನು ಅಂತ ಹೇಳಿ ಜನಗಳಿಗೆ ತೀರಾ ಕರೆಕ್ಟಾಗಿ ಗೊತ್ತಿದೆ. ನಿನ್ನ ಹಳೆ ವಿಡಿಯೋಗಳು, ನೀನು ಎಂತ ಛಪ್ಪರ್ ನನ್ನ ಮಗ, ನೀನು ಹೇಗೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡ್ತೀಯ ಅಂತಲೂ ಕೂಡ ಅದರಲ್ಲಿ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಹ ಛಪ್ಪರ್ ನನ್ನ ಮಗ ನೀನು ಬಂದ್ಬಿಟ್ಟು ಯಾರೋ ಒಬ್ಬ ಒಳ್ಳೆ ಒಂದು ಹೆಣ್ಣಿನ ಪರ ಹೋರಾಡ್ತಿದ್ರೆ ಅಥವಾ ಒಂದು 100 ಕೊಲೆಗಳ ಬಗ್ಗೆ ಯಾರು ತನಿಖೆಯನ್ನ ಮಾಡ್ತಿದ್ರೆ ಅವರನ್ನು ಅಸಹ್ಯವಾಗಿ ಹೇಳೋದು, ಯಾರೋ ಒಬ್ಬ ಕೊಲೆಗಾರನ್ನ ವಹಿಸ್ಕೊಂಡು ಮಾತಾಡುವಂಥದ್ದು, ಪಕ್ಕದಲ್ಲಿ ಇನ್ನೊಬ್ಬನ ಯಾವನ್ನ ಕೂರಿಸ್ಕೊಂಡು ಅವನು ತಲೆ ಅಲ್ಲಾಡ್ಸೋಕ್ ಬಿಟ್ಟಿರುವಂಥದ್ದು. ನಿನ್ನ ಕಂಪ್ಲೇಂಟ್ಗಳು ನೋಡಿದ್ರೆ ಸಾಕು, ನೀನು ಅಲ್ಲಿ ಹೇಳ್ತಿರುವಂತಹ ದಾಖಲೆಗಳನ್ನ ತಂದು ಬಿಟ್ಟಿದ್ದೀನಿ ಅಂತ ಹೇಳಿ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ನಿನ್ನ ದಾಖಲೆಗಳು ಗ್ರಾಮ ಪಂಚಾಯಿತಿಯಲ್ಲಿ RTIಗೆ ಬರೆದ್ರೆ ಎಲ್ಲ ದಾಖಲೆಗಳು ನನ್ನ ಹತ್ರನೂ ಕೂಡ ಬರುತ್ತೆ. ನಿನ್ನ ಪುಟ್ಕೋಸಿ ದಾಖಲೆ ತಗೊಂಡು ನಾವೇನಿಲ್ಲ ಮಾಡೋಣ, ಅದ್ರ ಬದಲು ಅಲ್ಲಿ 100 ಕೊಲೆ ಆಗಿದೆ, ಹಾಗೆ ಸೌಜನ್ಯಗೂ ಕೊಲೆ ಆಗಿದೆ. ಅದರ ಬಗ್ಗೆ ಏನಾದ್ರೂ ನೀನು ತಾಕತ್ತಿದ್ರೆ ಅದರ ಬಗ್ಗೆ ಏನಾದ್ರೂ ಒಂದು ವಿಡಿಯೋ ಮಾಡೋಕ್ಕೆ ನಿನಗೆ ನಿನಗೆ ಗಂಡಸೆ ಅಂತ ನಿಮ್ಮಪ್ಪ ನಿನಗೆ ಹುಟ್ಟಿಸಿದ್ರೆ ಅದನ್ನ ಪ್ರೂವ್ ಮಾಡು. ಇಲ್ಲ ಅಂದ್ರೆ ಹಮ್ಮಿಕೊಂಡು ಏನೋ ಒಂದು ವಿಡಿಯೋಗಳನ್ನ ಮಾಡ್ಕೋತಿದ್ದೆ ಅದನ್ನ ಮಾಡ್ಕೋತಾ ಹೋಗು. ನೀನು ಈ ಹಿಂದೆ ಎಲ್ಲ ನೋಡಿದ್ದೀನಿ ರಾಜಕೀಯ ವ್ಯಕ್ತಿಗಳನ್ನ ದೊಡ್ಡದಾಗಿ ಏನೇನೋ ತೋರ್ಸೋದು, ಒಂದು ರಾಜಕೀಯ ಕುಟುಂಬನೇ ಕೆಟ್ಟದಾಗಿ ತೋರ್ಸಕ್ ಹೋದೆ, ಆಮೇಲೆ ಅವ್ರೇನ್ ಸೂಟ್ ಕೇಸ್ ತಂದು ಕೊಟ್ರೇನೋ, ಆಮೇಲೆ ತಿಕಾ ಮುಚ್ಕೊಂಡು ಸುಮ್ಮನಾಗ್ಬಿಟ್ಟೆ. ನಿನ್ ಹಣೆ ಬರನೇ ಇಷ್ಟ ಆಗೋಯ್ತು. ಯಾವ್ದಾದ್ರು ಒಂದು ಕೇಸನ್ನಾದ್ರೂ ನೀನು ಸಂಪೂರ್ಣವಾಗಿ ಮುಗಿಸಿರುವಂತಹ ಇತಿಹಾಸನೇ ಇಲ್ಲ ನಿಂದು ಯಾವಾಗ್ಲೂ ಇದೇ ಯೋಗ್ಯತೆ ಆಗೋಯ್ತು. ಏನೋ ಒಂದು ಘಟನೆ ನಡೆದಿರ್ತದೆ, ಅದ್ರ ಬಗ್ಗೆ ಮಾತಾಡುವಂತ ಹೇಳಿದ್ರೆ ಅದರಿಂದ ಏನ್ ಲಾಭ ಬರುತ್ತೆ ಅಂತ ನೋಡ್ಕೊಂಡು ಮಾತಾಡುವಂತಹ ನೀನು ಇವತ್ತು ಬಂದ್ಬಿಟ್ಟು ಸಮೀರ್ ಬಗ್ಗೆ, ತಿಮ್ರೋಡಿ ಬಗ್ಗೆ, ಮಟಣ್ಣನ್ ಅವರ ಬಗ್ಗೆ, ಹಾಗೆ ಆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಧನಂಜಯ ಅವ್ರ ಬಗ್ಗೆ ನೀವು ಮಾತಾಡ್ತೀವಿ ಅಂದ್ಮೇಲೆ ನೀವು ಎಷ್ಟು ದಿಕ್ಕಾಗಾಂಚಲಿ ಇರ್ಬೇಕು ನಿನಗೆ. ಅಷ್ಟೇ ಅಲ್ಲದೆ ಇವತ್ತು ಅವನು ಹೇಳ್ತಾನೆ, ಅದೇನೋ ಸಮೀರಿನ ಒಂದು ಅಪ್ಪ ಯಾರು ತಂದೆ ಯಾರು ಅಂತ ಹೇಳಿ ನೀನು ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಸು, ಧನಂಜಯ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನಲ್ಲ. ಇವ್ನು ಎಂತ ನನ್ನ ಮಗ ಇರಬೇಕು, ಇವನಿಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ ಜನರನ್ನ ಮೂರ್ಖರಾಗಿ ಮಾಡ್ಲಿಕ್ಕೆ ಹಾಗೂ ಜನರಲ್ಲಿ ತಪ್ಪು ಸಂದೇಶ ಕೊಡ್ಲಿಕ್ಕೆ, ಜೊತೆಗೆ ತನ್ನ TRP ಆಗಿ ಗಿಟ್ಟಿಸ್ಕೊಳ್ಳಿಕ್ಕೆ ಹಲ್ಕ ಮಾತುಗಳನ್ನ ಆಡೋದು, ಕೆಟ್ಟ ಕಂಪ್ಲೇಂಟ್ಗಳನ್ನ ಹಾಕೋದು. ನಿನ್ನ ಜರ್ನಲಿಸಮ್ಗೆ ಯಾರನ್ನಾದ್ರೂ ಮೆಟ್ಟಿಗಿಟ್ಟಲ್ಲಿ ಹೊಡೆದು ಬಿಡ್ತಾನೆ. ನೆಟ್ಟಗಾಗಿ ಮಾತಾಡೋದನ್ನ ಕಲಿ. ನಿಂದು ಒಂದು ಮೀಡಿಯಾ ಆಗಿದೆ, ಎಲ್ಲರೂ ಕೂಡ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಿರ್ತಾರೆ. ಅಲ್ಲಿ ಹಲ್ಕ ಮಾತಾಡುವಂಥದ್ದು ನಿನ್ನ ಯೋಗ್ಯತೆ ಆತರ ಮುಖ ಹಿಡ್ಕೊಂಡ್ಬಿಟ್ಟು ಸಿಲ್ದಿರೋದೆಲ್ಲ ಮಾತಾಡ್ತಿಲ್ಲ. ನಾಚಿಕೆ ಆಗೋಲ್ಲ ನಿನಗೆ. ನಿನ್ನಂತಹ ಗಂಡಸಾಗಿದ್ರೆ 4 ಜನನ ಕೂರಿಸ್ಕೊ. ನಿನಗೆ ತಾಕತ್ತಿದ್ರೆ ಸಮೀರನ್ನು ಮುಂದೆ ಕೂರಿಸ್ಕೊ, ಮಟನನ್ನು ಮುಂದೆ ಕೂರಿಸ್ಕೊ, ತಿಮ್ರೋಡಿನ ಮುಂದೆ ಕೂರಿಸ್ಕೊ. ಇದೇ ಪ್ರಶ್ನೆಗಳನ್ನ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಈ ಪ್ರಶ್ನೆಗಳನ್ನ ಅವ್ರ ಮುಂದೆ ಹಾಕು. ಆಗ ನೀನು ಗಂಡಸ್ ಅಂತ ಹೇಳಿ ನಾವು ಒಪ್ಕೋತೀವಿ. ಯಾರು ಇಲ್ಲದೆ ಕಮೆಂಟ್ ಅನ್ನ ಆಫ್ ಮಾಡ್ಕೊಂಡು ಒಬ್ನೇ ನಾಯಿ ಬಡ್ಕೊಂಡಂಗೆ ಬಡ್ಕೋತಿಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನಿನ್ನ ಬಾಳಿಗೆ ಇಷ್ಟು ಬೆಂಕಿ ಹಾಕ. ಜನಗಳ ಕಮೆಂಟ್ಗಳಿಗೆ ಜನಗಳ ಉತ್ತರ ಏನು ಅಂತ ತಿಳ್ಕೊಬೇಕಂದ್ರೆ ನೀನು ಒಂದು ಮೀಡಿಯಾ ಆಗಿರೋದ್ರಿಂದ ನೀನು ಹೇಳ್ತಿದ್ದೀನಿ. ನಮ್ಮಲ್ಲಿ ಇರುವಂತಹ ಎಲ್ಲಾ ಮೀಡಿಯಾಗಳು ಇಷ್ಟು ದಿವಸ ತಲೆ ಮರೆಸ್ಕೊಂಡಿದ್ವು ಅಥವಾ ತಲೆಯನ್ನು ತಗ್ಗಿಸ್ಕೊಂಡಿದ್ವು, ಇವತ್ತು ಎದ್ದಿದ್ದಾವೆ. ಬಟ್ ಗಂಡಸರಾಗೇನೆ ವಿಡಿಯೋಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಇರುವಂತಹ ಒಬ್ಬ ನ್ಯಾಯಾಧೀಶರನೋ ವಕೀಲರನೋ ಅಥವಾ ಆ ಸಂಬಂಧಪಟ್ಟಂತಹ ಒಂದು ಕೇಸಿಗೆ ಯಾರು ಇರ್ತಾರೋ ಅವ್ರನ್ನ ಕೂರಿಸ್ಕೊಂಡು ಮಾತಾಡ್ತಾರೆ. ನೀನು ಆ ತರ ಅಲ್ಲ. ನಿನ್ನ ಯೋಗ್ಯತೆಗೆ ಅಲ್ಲಿ ಬಂದು ಕೂರೋರಿಗೆ ಪೇಮೆಂಟ್ ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ಒಬ್ನೇ ಕುತ್ಕೊಂಡು ಹಲ್ಕ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು ಮಾಡ್ತಿಯಲ್ಲ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ಯಾ ಅಂತ ಫಸ್ಟ್ ನೋಡ್ಕೋ, ನೀನು ಮುಲ್ಲಗ್ ಹುಟ್ಟಿದ್ಯಾ ಅಂತ ಫಸ್ಟ್ ನೋಡ್ಕೋ, ಅಥವಾ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತ ನೋಡ್ಕೋ. ನಿಮ್ಮಪ್ಪನಿಗೆ ನೀನೇ ಹುಟ್ಟಿದ್ಯಾ ಅಂತ ಸರ್ಟಿಫಿಕೇಟ್ ತೆಗೆದ್ಬಿಟ್ಟು ನಿಮ್ಮಪ್ಪನ ಹೆಸರು ಏನಿದೆ ಅಂತ ಹೇಳಿ ಟಿಕ್ ಮಾಡಿ ಜನಗಳಿಗೆ ತೋರಿಸುವಂತ ಕೆಲಸವನ್ನ ಮಾಡು. ಇಲ್ಲ ಅಂದ್ರೆ ಜನಗಳು ನಿನಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಹಾಗೂ ಈ ರಾಕೇಶ್ ಶೆಟ್ಟಿ ಬಗ್ಗೆ ನಿಮಗೆ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.